ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾಡೆಲ್ ಕ್ವಶನ್ ಪೇಪರ್ ಇಶ್ಯೂಡ್ ಬೈ ದ ಕರ್ನಾಟಕ ಗೌರ್ನಮೆಂಟ್ ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಿಪೇಟರ್ ಎಕ್ಸಾಮಿಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಯಾವತ್ತು ರಿಲೀಸ್ ಆಗಿತ್ತೋ ದೇವರಿಗೆ ಗೊತ್ತು. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ತಿಳಿಸಬೇಕು. ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬ್ಲೂ ಪ್ರಿಂಟು ಹಾಗೂ ವೇಟೇಜ್ ಆಫ್ ದಿ ಚಾಪ್ಟರ್ಸ್ ಇದು ಕೂಡ ರಿಲೀಸ್ ಮಾಡಿ ಕೊಟ್ಟಿದ್ದೇನೆ ಮಕ್ಕಳೇ. ಜೊತೆಗೆ ಒಂದು ಪ್ರಾಕ್ಟೀಸ್ ಪೇಪರ್ ಕಂಪ್ಯೂಟರ್ ಸೈನ್ಸ್ ಕೂಡ ರಿಲೀಸ್ ಮಾಡಿ ಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಬ್ಲೂ ಪ್ರಿಂಟು, ಒಂದು ಪ್ರಾಕ್ಟೀಸ್ ಪೇಪರು ಹಾಗೂ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆ್ಯನ್ಯುವಲ್ ಎಕ್ಸಾಮಿಗೆ ರಿಲೀಸ್ ಮಾಡಿ ಕೊಟ್ಟಿದ್ದೇನೆ. ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಸ್ಟಾರ್ಟ್ ಮಾಡೋಣವಾ? ಬನ್ನಿ. ಈಗ ಆಲ್ ಆನ್ಸರ್ಸ್ ಆಯಿತಾ, ಆಲ್ ಆನ್ಸರ್ಸ್ ಅಂತ ಇದೆ, ಆನ್ಸರ್ ಆಲ್ ಕ್ವಶನ್ಸ್ ಅಂತ. ಬನ್ನಿ. ಈಗ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಈಸ್ ಡ್ಯಾಶ್ ಅಂತ ಇದೆ. ಇದನ್ನು ನಾವು CPU ಅಂತ ಕರೆಯುತ್ತೇವೆ, ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ನಮ್ಮ ಮೆದುಳು ಹೇಗೆ ನಮ್ಮ ಶರೀರದಲ್ಲಿ ಅದು ಬ್ರೈನ್ ಅನ್ಸುತ್ತೋ ಅದನ್ನು ಹಾಗೆ ಕಂಪ್ಯೂಟರ್ಗೆ ಬ್ರೈನ್ ಯಾವುದು ಅಂದರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ದಿ ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಫಾರ್ಮ್ ಆಫ್ ರ್ಯಾಮ್ ಅಂದರೆ ಒಂದು ಸ್ಲಾಟ್ ಇರುತ್ತಲ್ವ, ತಗೊಂಡೋಗಿ ಗ್ರೀನ್ ಕಲರ್ ಸಿಗಿಸ್ತೀವಲ್ವ, ಅದು ರ್ಯಾಮಿಗೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 3, ಬೇಸ್ ಆಫ್ ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 16 ಅಂತ ಇದಲ್ವ, 16 ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ಕಣ್ರಿ, ಸ್ಪೆಲ್ ಚೆಕಿಂಗ್ ಫೀಚರ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಸೆಸಿಂಗ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 ಕಣ್ರಿ, ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಎ ಪ್ರಾಬ್ಲಮ್, ಡೆವಲಪಿಂಗ್ ಆ್ಯನ್ ಆಲ್ಗೋರಿದಮಿಕ್ ಆ್ಯಂಡ್ ಫೈನಲಿ ಇಂಪ್ಲಿಮೆಂಟಿಂಗ್ ದಿ ಆಲ್ಗೋರಿದಮಿಕ್ ಅಲ್ಲದು ಆಲ್ಗೋರಿದಮ್ ಇನ್ ಡೆವಲಪ್ ಎ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಈಸ್ ಕಾಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೇವೆ. ಕ್ವಶನ್ ನಂಬರ್ 6, ವಿಸಿಬಲ್ ರೆಪ್ರೆಸೆಂಟೇಷನ್ ಆಫ್ ಆಲ್ಗೋರಿದಮ್ ಈಸ್ ಡ್ಯಾಶ್ ಅಂತ ಇದೆ. ಫ್ಲೋ ಚಾರ್ಟ್ ಈಸ್ ದ ರೈಟ್ ಆನ್ಸರ್, ಆಲ್ಗೋರಿದಮ್ ಆಯಿತಾ. ಕ್ವಶನ್ ನಂಬರ್ 7, ವಿಚ್ ಆಪ್ರೇಟರ್ ಈಸ್ ಯೂಸ್ಡ್ ಟು ಕಮೆಂಟ್ ಅ ಲೈನ್ ಇನ್ ಪೈಥಾನ್ ಪ್ರೋಗ್ರಾಮ್ ಅಂತ ಇದೆ. ಹ್ಯಾಶ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 8, ದಿ ಎಕ್ಸ್ಪ್ಲಿಸಿಟ್ ಆಯಿತಾ ಕನ್ವರ್ಷನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಟೈಪ್ ಕ್ಯಾಸ್ಟಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9 ಮಕ್ಕಳೇ, ಸ್ಟೇಟ್ಮೆಂಟ್ ಯೂಸ್ಡ್ ಟು ಟರ್ಮಿನೇಟ್ ದಿ ಕರೆಂಟ್ ಲೂಪ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಬ್ರೇಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 10 ಕಣ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಮ್ಯಾಥಮೆಟಿಕಲ್ ಫಂಕ್ಷನ್ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಈಗ ಏನಿದು ಕಾನ್ಕೆಟಿನೇಷನ್ ಆಫ್ ಸ್ಟ್ರಿಂಗ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಜಾಯ್ನಿಂಗ್ ಸ್ಟ್ರಿಂಗ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, creates an empty list if no argument is passed then it is dash ಅಂತ ಇದೆ. ಲೀಸ್ಟ್ ಬ್ರ್ಯಾಕೆಟ್ ಆಯಿತಾ, ಬಿ. ಕ್ವಶನ್ ನಂಬರ್ 13, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಮೆಥಡ್ ವಿತ್ ರೆಸ್ಪೆಕ್ಟ್ ಟು ಡಿಕ್ಷನರಿ ಅಂತ ಇದೆ. ಲೆನ್ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಟು ರಿಟ್ರೀವ್ ಎಲಿಮೆಂಟ್ಸ್ ಫ್ರಮ್ ಇಂಡೆಕ್ಸ್ 2 to 6 ಫ್ರಮ್ ಎ ಟೋಪಲ್ ಅಂತ ಇದೆ. ಟೂಪಲ್ ಹೇಗೆ ಕರೀತಿರೋ ಹಾಗೆ ಆಯಿತಾ. ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 15, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫೇಸ್ಬುಕ್. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಸೋಷಿಯಲ್ ಮೀಡಿಯಾ ಆಯಿತಾ, ಫೇಸ್ಬುಕ್. ಇದು ಬ್ರೌಸರ್ ಕಣ್ರಿ, ಕ್ರೋಮು ಕೂಡ ಬ್ರೌಸರು, ಫೈರ್ಫಾಕ್ಸ್ ಕೂಡ ಬ್ರೌಸರು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಇದೆಯಲ್ಲ ಅದು ಕೂಡ ಬ್ರೌಸರ್ ಆಗಿರುತ್ತೆ ಆಯಿತಾ. ಅದು ಸೋಷಿಯಲ್ ಮೀಡಿಯಾ ಅಲ್ಲ, ಪ್ಲಾಟ್ಫಾರ್ಮ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಮ್ಯಾಪಿಂಗ್ ಈಸ್ ಡ್ಯಾಶ್ ಡಾಟಾ ಟೈಪ್ ಅಂತ ಇದೆ. ಅನ್ಆರ್ಡರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 17, ಎ ಲೂಪ್ ಇನ್ಸೈಡ್ ಅನದರ್ ಲೂಪ್ ಈಸ್ ಕಾಲ್ಡ್ ಡ್ಯಾಶ್ ಲೂಪ್, ನೆಸ್ಟೆಡ್ ಲೂಪ್ ಅಂತ ಕರಿತೀವಿ. ಕ್ವಶನ್ ನಂಬರ್ 18, ದ ಪೈಥಾನ್ ಫಂಕ್ಷನ್ ಡೆಫಿನಿಷನ್ ಬಿಗಿನ್ಸ್ ವಿತ್ ಡ್ಯಾಶ್ ಅಂತ ಇದೆ. DEF ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 19, ಎಲಿಮೆಂಟ್ಸ್ ಆಫ್ ಲೀಸ್ಟ್ ಆರ್ ಎನ್ಕ್ಲೋಸ್ಡ್ ಇನ್ ಡ್ಯಾಶ್ ಬ್ರಾಕೆಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಸ್ಕ್ವೇರ್ ಬ್ರಾಕೆಟ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ದಿ ಡ್ಯಾಶ್ ಆಪರೇಟರ್ ಚೆಕ್ಸ್ ಇಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿ ಟೂಪಲ್
ಆ್ಯಂಡ್ ರಿಟರ್ನ್ಸ್ ಟ್ರೂ, ಎಲ್ಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಅದಕ್ಕೆ ಇನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಎ ಕಂಪ್ಲೀಟಾಗಿ ಮುಕ್ತಾಯ ಆಯಿತು. ಈ ಪಾರ್ಟ್ ಎ ನಿಮಗೆಲ್ಲರಿಗೂ ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಪ್ರಿಪೇಟರಿ ಎಕ್ಸಾಮಲ್ಲಿ 20 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ನಲ್ ಚಾಯ್ಸ್ ಇರಲ್ಲ. ಯು ನೀಡ್ ಟು ಅಟೆಂಡ್ ಆಲ್ ಕ್ವಶನ್ಸ್, ಎಲ್ಲ ಕ್ವಶನ್ಸು ಕಂಪಲ್ಸರಿ ಆಗಿರುತ್ತವೆ. ಈಗ ಪಾರ್ಟ್ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಆನ್ಸರ್ ಎನಿ 4 ಅಂತ ಇದೆ, ಆಯಿತಾ. ವಾಟ್ ಈಸ್ ಪ್ರೈಮರಿ ಮೆಮೊರಿ, ಗಿವ್ ಎಕ್ಸಾಂಪಲ್ ಅಂತ ಇದೆ. ನೋಡಿ, ಕಂಪ್ಯೂಟರ್ನಲ್ಲಿ ಪ್ರೈಮರಿ ಮೆಮೊರಿ ಅಂತ ಇರುತ್ತೆ. ಇಟ್ ಈಸ್ ಎ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಪ್ರೋಗ್ರಾಮ್ ಆ್ಯಂಡ್ ಡಾಟಾ ಆರ್ ಲೋಡೆಡ್ ಇನ್ ಟು ದಿ ಪ್ರೈಮರಿ ಮೆಮೊರಿ ಬಿಫೋರ್ ಪ್ರೊಸೆಸಿಂಗ್ ಆಗೋಕ್ಕಿಂತ ಮುಂಚಿತವಾಗಿ ಪ್ರೈಮರಿ ಮೆಮೊರಿನಲ್ಲಿ ಅದು ಲೋಡ್ ಆಗುತ್ತೆ, ಆಯಿತಾ. CPU interacts directly with the primary memory to perform, ಆಯಿತಾ, ಆ್ಯಂಡ್ ಟು ರೀಡ್ ಆ್ಯಂಡ್ ಟು ರೈಟ್ ದ ಆಪ್ರೇಷನ್ಸ್. ಇಟ್ ಈಸ್ ಆಫ್ 2 ಟೈಪ್ಸ್. ಈ ಪ್ರೈಮರಿ ಮೆಮೊರಿ ಕೂಡ 2 ರೀತಿಯಾಗಿ ಇದೆ. ಇದಕ್ಕೆ ಎಕ್ಸಾಂಪಲ್ ಬೇಕು ಅಂತ ಹೇಳಿದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹಾಗೂ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಯಾವುದು ಪ್ರೈಮರಿ ಮೆಮೊರಿನಲ್ಲಿ 2 ರೀತಿ ಇದೆ ಅಲ್ವಾ. ಅದರಲ್ಲಿ ಒಂದು ROM ಅಂತ ಕರಿತೀವಿ, ಇನ್ನೊಂದು RAM ಅಂತ. RAM ಅನ್ನು ಕೈಯಲ್ಲಿ ಹಿಡ್ಕೋಬೋದು. ಕ್ವಶನ್ ನಂಬರ್ 22, ಮೆನ್ಷನ್ ಟೈಪ್ಸ್ ಆಫ್ ಏನಿದು ಎಕ್ಸಿಕ್ಯೂಷನ್ ಮೋಡ್ಸ್ ಟು ರನ್ ದಿ ಪೈಥಾನ್ ಕೋಡಿಂಗ್ ಅಂತ ಇದೆ. 2 ರೀತಿ ಬರೆದರೆ ಸಾಕು. ಇಂಟರಾಕ್ಟಿವ್ ಮೋಡ್ ಅಂತ ಇದೆ, ಸ್ಕ್ರಿಪ್ಟ್ ಮೋಡ್ ಅಂತ ಬರೀರಿ. ಕ್ವಶನ್ ನಂಬರ್ 23, ರೈಟ್ ದಿ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಇಫ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂತ ಇದೆ. ಈ ರೀತಿಯಾಗಿ ತಾವುಗಳು ಅಲ್ಲಿ ಬರಿಬೇಕು ಹಾಗೂ ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಕ್ವಶನ್ ನಂಬರ್ 24 ಕಂಡ್ರಿ, ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೋಕಲ್ ವೇರಿಯಬಲ್ ಆ್ಯಂಡ್ ಗ್ಲೋಬಲ್ ವೇರಿಯಬಲ್ ಅಂತ ಇದೆ. ಹಾಗಿದ್ರೆ ಗ್ಲೋಬಲ್ ವೇರಿಯಬಲ್ ಹಾಗೂ ಲೋಕಲ್ ವೇರಿಯಬಲ್ 2 ಕೂಡ ಇಲ್ಲೇ ಆನ್ಸರ್ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಅವ್ರು ಕೇಳಿರೋದೇನು, ಡಿಫ್ರೆನ್ಸ್ ಬಿಟ್ವೀನ್ ಅಂತ, ಆಯಿತಾ. ಇದನ್ನೇ ಬರೀರಿ. ಮೆನ್ಷನ್ ಎನಿ 2 ಆಪ್ರೇಷನ್ಸ್ ಪರ್ಫಾರ್ಮ್ಡ್ ಇನ್ ಟೂಪಲ್ಸ್ ಅಂತ ಇದೆ. ಒಂದು ಕಾನ್ಕೆಟನೇಷನ್, ಇನ್ನೊಂದು ಯಾವುದು ರಿಪಿಟೇಷನ್ ಅಂತ ಇದೆ, ಆಯಿತಾ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಬೇಕಂಡ್ರೋ, ಮೊದಲನೇ ಬಾರಿಗೆ ಓದ್ತಾ ಇರ್ತೀವಲ್ವ, ಹಾಗಾಗಿ ಆಗ್ತಾ ಇರುತ್ತೆ. ಬನ್ನಿ, ರೈಟ್ ಎ ನೋಟ್ ಆನ್ ಹ್ಯಾಕಿಂಗ್ ಅಂತ ಇದೆ. ಹ್ಯಾಕಿಂಗ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು ಸರ್, ಆಯಿತಾ. ಆಸೆ ಎಲ್ಲರಿಗೂ ನಾನು ಮಾಡಿ ಗ್ರೇಟ್ ಅನ್ಸ್ಕೋಬೇಕು ಅಂತ. ಹ್ಯಾಕಿಂಗ್ ಅನ್ನುವಂಥದ್ದು ಇಟ್ ಈಸ್ ಅನ್ಅಥರೈಸ್ಡ್ ಅಸೆಸ್ ಅಂತ ಕರಿತೀವಿ. ಟು ಎ ಕಂಪ್ಯೂಟರ್ ಥ್ರೂ ಡಿಜಿಟಲ್ ಸಿಸ್ಟಮ್ ಅಂತ, ಆಯಿತಾ. ಡಿಜಿಟಲ್ ರೂಪದಲ್ಲಿ ಇದನ್ನು ಮಾಡುವಂಥದ್ದಾಗಿರುತ್ತೆ. ಟಿಪಿಕಲಿ ಬೈ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಹೂ ಎಕ್ಸ್ಪ್ಲಾಯ್ಟ್ಸ್ ಬಗ್ಸ್ ಟು ಬ್ರೇಕ್ ಇನ್ ಟು ದಿ ಸಿಸ್ಟಮ್ ಅಂತ. ಬಗ್ಸ್ ರೆಡಿ ಮಾಡಿಬಿಟ್ಟು ಸಿಸ್ಟಮ್ ಒಳಗಡೆ ಎಂಟ್ರಿಯನ್ನು ಹೊಡಿತಾರೆ. Hacking when done with a positive intent, it is called ethical hacking. Such ethical hackers are known as ವೈಟ್ ಹ್ಯಾಟ್ ಹ್ಯಾಕರ್ಸ್. ಈ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳಿದರೆ ಒಳ್ಳೆಯ ಉದ್ದೇಶಕ್ಕಾಗಿ ಹ್ಯಾಕನ್ನು ಮಾಡಿರ್ತಾರೆ, ಅಂಥವ್ರನ್ನು ನಾವು ಹಾಗೆ ಕರೆಯುತ್ತೇವೆ. ನಾನ್ ಎಥಿಕಲ್ ಹ್ಯಾಕರ್ಸ್ ಅಂತ ಕೂಡ ಇದ್ದಾರೆ, ಅವರನ್ನು ನಾವು ಈಸ್ ಆಲ್ಸೋ ನೋನ್ ಆ್ಯಸ್ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ, ಆರ್ ಕ್ರ್ಯಾಕರ್ಸ್ ಅಂತ. ಯಾಕಂದರೆ ಗೇನ್ ಅನ್ಅಥರೈಸ್ಡ್ ಅಸೆಸ್ ಟು ಕಂಪ್ಯೂಟರ್ಸ್. ಅನ್ಅಥರೈಸ್ಡ್ ಗೇನ್ ಟು ಕಂಪ್ಯೂಟರ್ಸ್ ಅಂತ ಹೇಳಿದರೆ ಅರ್ಥ ಆಯ್ತಲ್ವಾ, ಆಯಿತಾ. ನನ್ನ ಕಂಪ್ಯೂಟರ್ ಹ್ಯಾಕ್ ಆಗಿಬಿಟ್ಟಿದೆ, ಮೊಬೈಲ್ ಹ್ಯಾಕ್ ಆಗಿಬಿಟ್ಟಿದೆ ಅಂತೀವಲ್ವ, ಇದು ಅನ್ಅಥರೈಸ್ಡ್ ಅಂತ, ನಮ್ಮ ಪರ್ಮಿಷನ್ ಇಲ್ದಂಗೆ, ಆಯಿತಾ. ಆರ್ ನೆಟ್ವರ್ಕ್ಸ್ ಟು ಸ್ಟೀಲ್ ಸೆನ್ಸಿಟಿವ್ ಡಾಟಾ ಫ್ರಮ್ ಅವರ್ ಮೊಬೈಲ್ ಆರ್ ಫ್ರಮ್ ಅವರ್ ಏನಾದರೂ ಆಗಿರ್ಬೋದು, ಆಯಿತಾ. ಟು ಬ್ರಿಂಗ್ ಡೌನ್ ಸಿಸ್ಟಮ್ಸ್ ಅಂತ, ಏನೇ ಡ್ಯಾಮೇಜ್ ಆಗಿರ್ಬೋದು, ಆಯಿತಾ. ನೆಕ್ಸ್ಟ್, ಗಿವ್ ಎನಿ ಟು ಲೀಗಲ್ ಪ್ರೊಟೆಕ್ಟೆಡ್ IPR ಮೆಥಡ್ಸ್ ಅಂತ ಇದೆ. ಇದನ್ನೆಲ್ಲ ನೀವು ಬರೀತೀರ, ದಿನ ಪಾಠ ಕೇಳಿರ್ತೀರ. ಪಾರ್ಟ್ ಸಿ ನಾವು ಹೋಗೋದಾದರೆ ಮಕ್ಕಳೇ, ರೈಟ್ ಎ ನೋಟ್ ಆನ್ ಕ್ಯಾಚ್ ಎ ಮೆಮೊರಿ ಅಂತ ಇದೆ. ಈ ಕ್ಯಾಚ್ ಎ ಮೆಮೊರಿ CPU ಲೋಡ್ ಆಗ್ತಾ ಇರುತ್ತಲ್ವ, ಏನು ಇದರಲ್ಲಿ ಪ್ರೈಮರಿ ಮೆಮೊರಿನಲ್ಲಿ, ಹೌದಲ್ಲ, ಲೋಡ್ ತಗೊಳ್ಳೋ ಸಮಯದಲ್ಲಿ ಈ ಕ್ಯಾಚ್ ಎ ಮೆಮೊರಿ ಪ್ಲೇಸ್ ಆಗುತ್ತೆ ಅಲ್ಲಿ, ಆಯಿತಾ. ಈಸ್ ಬಿಟ್ವೀನ್ ದಿ CPU ಆ್ಯಂಡ್ ದಿ ಪ್ರೈಮರಿ ಮೆಮೊರಿ. ಕ್ಯಾಚ್ ಎ ಮೆಮೊರಿ ಸ್ಪೀಡ್ ಆಫ್ ದಿ ಆಪರೇಷನ್ಸ್ ಆಫ್ ದಿ CPU. ಕ್ಯಾಚ್ ಎ ಮೆಮೊರಿ ಈಸ್ ಹೈ ಸ್ಪೀಡ್ ಮೆಮೊರಿ. ಇಟ್ ಸ್ಟೋರ್ಸ್ ದಿ ಕಾಪೀಸ್ ಆಫ್ ದ ಡಾಟಾ ಫ್ರಮ್ ಫ್ರೀಕ್ವೆಂಟ್ಲಿ ಅಸೆಸ್ಡ್ ಪ್ರೈಮರಿ memory location, thus reducing the average time required to access the data from primary memory. Question number 29 ಅನ್ನು ನೋಡೋಣ. Expand the terms ASCH, ISCH and IC ಅಂತ ಇದೆ. IC ನನಗಂತೂ ಗೊತ್ತು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ. ಆದರೆ ASC ಏನಿದು, I ಅಂದರೆ ಏನು ನೋಡೋಣ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಎಲ್ಲ ಸರಿ. ಇಲ್ಲಿ ಅಮೇರಿಕನ್ ಅಂತ ಬರೀಬೇಕು, ಅಲ್ಲಿ ಇಂಡಿಯನ್ ಅಂತ ಬರೀಬೇಕು, ಇಷ್ಟೇ ಡಿಫ್ರೆನ್ಸು.
ರೈಟ್ ದಿ ಅಪ್ಲಿಕೇಶನ್ ಆಫ್ ರೋಬೋಟಿಕ್ಸ್ ಅಂತ ಇದೆ. ಇಂಡಸ್ಟ್ರೀಸು, ಮೆಡಿಕಲ್ ಸೈನ್ಸು, ಬಯೋನಿಕ್ಸ್, ಸೈಂಟಿಫಿಕ್ ರಿಸರ್ಚು, ಮಿಲ್ಟ್ರಿ ಎಕ್ಸೆಟ್ರಾ. ಆಯಿತಾ. ರೈಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಆಲ್ಗೋರಿದಮ್ ಅಂತ ಇದೆ. ಆಯಿತಾ. ಇದನ್ನು ಬರೀತೀರಾ ನೀವು, ಭಾಳ ಈಸಿ. ಔಟ್ಪುಟ್ಟು, ಇನ್ಪುಟ್ಟು, ಅದು ಇದು ಏನೋ ಬರೀತೀರಾ. ರೈಟ್ ಎನಿ 3 ರೂಲ್ಸ್ ಫಾರ್ ನೇಮಿಂಗ್ ಆ್ಯನ್ ಐಡೆಂಟಿಫೈಯರ್ ಇನ್ ಪೈಥಾನ್ ಪ್ರೋಗ್ರಾಮ್ ಅಂತ. ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಏನೇ ತೊಂದರೆ ಇದ್ದರೂ, ಏನೇ ಬೇಕಾಗಿದ್ರು ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ವ, ಒಂದು ಪ್ರಾಕ್ಟೀಸ್ ಪೇಪರು, ಬ್ಲೂ ಪ್ರಿಂಟು ಹಾಗೂ ಇದನ್ನಿಷ್ಟು ಓದ್ಕೊಂಬಿಟ್ರಂತೂ 60+ ಅಂತೂ ಫಿಕ್ಸು ಅಂತ ಬರೆದಿಟ್ಕೊಳ್ಳಿ ನೀವು. ಆಯಿತಾ. ಇನ್ನೂ ನಿಮ್ಗೆ ಏನಾದರೂ ಬೇಕಾದರೆ ತಗೊಳ್ಳೋ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಬೇಕಾದರೆ ಅದನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಲಾಸ್ಟ್ ಇಯರ್ ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಅಂತ ಹೇಳಿದರೆ ಲಾಸ್ಟ್ ಇಯರ್ ಮಾತ್ರನೇ ಆಗಿರಬೇಕು. ಇನ್ನೂ ಭಾಳ ಹಿಂದೋದ್ರೆ ಸಿಲೆಬಸ್ಸು ಚೇಂಜ್ ಇತ್ತು ವಿದ್ಯಾರ್ಥಿಗಳೇ. ಸುಮ್ಮನೆ ಯಾವ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಆಮೇಲೆ ಸಿಲೆಬಸ್ ಹುಡ್ಕೋಕತ್ತೀರ ಕೂತ್ಕೊಂಡು. ಆಯಿತಾ. ನಿಮ್ಮ ಸಿಲೆಬಸ್ ಪ್ರಕಾರ ಲಾಸ್ಟ್ ಇಯರೇ ನಿಮ್ಮದು ಪೇಪರ್ಸು, ಬೇರೆದು ಯಾವುದೂ ಅಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಿಕ್ಸು ಬರುವಂತಹ ಲೆಟ್ ರೈಟಿಂಗು, ಇದನ್ನೆಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಬಳಿನಲ್ಲಿ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲ್ ಆಗಿರ್ಬೋದು, ನಿಮ್ಮ ಕಾಲೇಜಲ್ಲಿ ಕೊಟ್ಟದ್ದು ಅಥವಾ ಏನಾದರೂ ಅಂಥದ್ದಿದ್ದರೆ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಮಯ ಇಲ್ಲ ಕಣ್ರಪ್ಪ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಕ್ಕೆ. ಆ್ಯಂಡ್ ನಾನು ಆ ಸಬ್ಜೆಕ್ಟ್ ಟೀಚರ್ ಅಲ್ಲಲ್ವ, ತಪ್ಪಾಗಬಾರ್ದು ಜೀವನದಲ್ಲಿ. ಸ್ವಲ್ಪ ಕಡಿಮೆ ಉಪದೇಶ ಕೊಟ್ಟರು ಚಿಂತೆ ಇಲ್ಲ, ಅಡ್ಡದಾರಿ ಎಳಿಬಾರ್ದು ಅಂತ. ಫುಲ್ಲು ಪೇಪರು ಇದಕ್ಕೆ ಇಲ್ಲಿ ಕೀ ಆನ್ಸರ್ ಇದೆ ಕಣ್ರು. 110 ಮಾರ್ಕ್ಸಿಗೆ ರೆಡಿ ಇರುತ್ತೆ ಇದು ಕ್ವಶನ್ ಪೇಪರು. ಹಾಗಾಗಿ ಸ್ವಲ್ಪ ಲೆಂತಿ ಕಾಣ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಬರೀ 70 ಮಾರ್ಕ್ಸಿಗೆ ಕ್ವಶನ್ ಪೇಪರು, ಆದರೆ ಸೆಟ್ಟು 110ಕ್ಕೆ ಆಗಿರುತ್ತೆ. ಅಂದರೆ ನಿಮಗೆ ಪಾರ್ಟ್ ಡಿ, ಪಾರ್ಟ್ ಸಿ ಇದರಲ್ಲೆಲ್ಲ 3 ಟೋಟಲ್ 10 ಕ್ವಶನ್ಸು ಎಕ್ಸ್ಟ್ರಾ ಇರುತ್ತಲ್ವ. 2 ಅಂಕದ 3 ಪ್ರಶ್ನೆ, 3 ಅಂಕದ 3 ಪ್ರಶ್ನೆ, 5 ಅಂಕದ 3 ಪ್ರಶ್ನೆ, ಅಲ್ಲೇ 9 ಆಯಿತು. ಹೌದಲ್ವ. ಹಾರ್ಡ್ ಕ್ವಶನ್ಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ ಟೋಟಲು 10 ಕ್ವಶನ್ಸ್ ಎಕ್ಸ್ಟ್ರಾ ಬರುತ್ತಲ್ವ. ಹಾಗಾಗಿ ಪ್ರತಿಯೊಂದು ಪಾರ್ಟಲ್ಲೂ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಇದೆ ಇದರಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.